ಬಾಹ್ಯಾಕಾಶ ಸಂಶೋಧನೆ ಸಕ್ಸಸ್ ಬಳಿಕ ಸಮುದ್ರಯಾನ್ ಮಿಷನ್ ಅನ್ನ ಭಾರತ ಕೈಗೊಳ್ಳುತ್ತಾ ಇದೆ. ಆಳ ಸಮುದ್ರದ ಸಂಶೋಧನೆಗೆ ಭಾರತ ಮುಂದಾಗ್ತಾ ಇದೆ. ಆಳ ಸಮುದ್ರದ ಸಂಶೋಧನೆ ಮತ್ಸ್ಯ 6000 ಮಿಷನ್ ಮೂಲಕ ಆಳ ಸಮುದ್ರದ ಅಧ್ಯಯನಕ್ಕೆ ವಿಜ್ಞಾನಿಗಳು ಮುಂದಾಗ್ತಾ ಇದ್ದಾರೆ. ಇದೊಂದು ಮಾನವ ನಿರ್ಮಿತ ಸಬ್ಮರ್ಸಿಬಲ್ ಸಂಶೋಧನೆ ಅಂತ ಉಲ್ಲೇಖಿಸಲಾಗ್ತಾ ಇದೆ. ಇದು ಯಾಕೆ ಇಂಪಾರ್ಟೆಂಟ್ ಅನ್ನೋದನ್ನ ಹೇಳ್ತೀನಿ ನೀವು ಮುಂದಕ್ಕೆ. 6000 ಮೀಟರ್ ಆಳದವರೆಗೂ ಸಮುದ್ರದಲ್ಲಿ ಧುಮುಕೋದಕ್ಕೆ ಇದನ್ನ ವಿನ್ಯಾಸಗೊಳಿಸಲಾಗಿದೆ. 12 ಗಂಟೆಗಳ ಕಾಲ ಆಳ ಸಮುದ್ರದಲ್ಲಿ ಇದು ಸಂಶೋಧನೆಯನ್ನ ಮಾಡಬಹುದು. ಆಳ ಸಮುದ್ರದ ಅನ್ಯ ಜೀವಿಗಳ ಅಂದ್ರೆ ಅಲ್ಲಿರುವಂತಹ ಜೀವಿಗಳ ಅಧ್ಯಯನಕ್ಕೆ ಸಮುದ್ರಯಾನ್ ಮಿಷನ್ ಸಹಕಾರಿಯಾಗುತ್ತೆ. 2026 ಮಾನವ ಸಹಿತ ಮಿಷನ್ಗೂ ಕೂಡ ಸಿದ್ಧತೆಗಳಾಗ್ತಾ ಇದೆ. ಒಂದೂವರೆ ವರ್ಷದಲ್ಲಿ ಆಸ್ಟ್ರೇಲಿಯಾ, ಚೀನಾ, ಫ್ರಾನ್ಸ್ ಸಾಲಿಗೆ ನಿಲ್ಲೋದಕ್ಕೆ ಭಾರತ ಸಿದ್ಧತೆಯನ್ನು ಮಾಡಿಕೊಂಡಿದೆ. ನಾವೀಗಾಗಲೇ ಮಂಗಳನ ಅಂಗಳದಲ್ಲಿದ್ದೀವಿ, ಚಂದ್ರನ ಅಂಗಳದಲ್ಲಿ ತಲುಪಿದ್ದೀವಿ. ಬಟ್ ಸಮುದ್ರದ ಒಡಲಲ್ಲಿ ಇರುವಂತಹ ಜೀವಿಗಳ ಅಧ್ಯಯನದಲ್ಲಿ ಭಾರತ ಬೇರೆ ದೇಶಗಳ ಕಂಪೇರ್ ಮಾಡಿದ್ರೆ ಹಿಂದೆ ಕುಳ್ಕೊಂಡಿತ್ತು. ಹೀಗಾಗಿ ಇಸ್ರೋ ಸಹಾಯದೊಂದಿಗೆ ಈ ಓಷನ್ ಇನ್ಸ್ಟಿಟ್ಯೂಷನ್ ಇದೆಯಲ್ಲ, ಅವರಿಬ್ಬರೂ ಕೂಡ ಅವರ ಸಹಭಾಗಿತ್ವದಲ್ಲಿ ಇಂಥದ್ದೊಂದು ಮಹತ್ವಾಕಾಂಕ್ಷಿ ಯೋಜನೆಯನ್ನು ಮಾಡ್ತಾರೆ. ಮತ್ಸ್ಯ ಅನ್ನೋ ಹೆಸರೇ ನೋಡಿ ಎಷ್ಟು ಅದ್ಭುತ ಅಂತ. ಇದು ವಿಷ್ಣುವಿನ ಮತ್ತೊಂದು ಅವತಾರಕ್ಕಿರುವಂತಹ ಹೆಸರು ಮತ್ಸ್ಯ ಅಂತ. ಸೊ ಅದನ್ನು ಇಲ್ಲಿ ಉಪಯೋಗಿಸ್ತಾ ಇದ್ದಾರೆ ಅನ್ನೋದು ಸ್ಪೆಷಾಲಿಟಿ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಸಮುದ್ರದ ಒಡಲಿನ ಬಗ್ಗೆ ತಿಳ್ಕೊಳ್ಳೋ ನಿಟ್ಟಿನಲ್ಲಿ ಈ ಸಂಶೋಧನೆ ಎಷ್ಟು ಮಹತ್ವದ್ದಾಗ್ತಾ ಇದೆ, ಆಮೇಲೆ ಏನು ಬಜೆಟ್ನಲ್ಲಿ ಈ ಸಂಶೋಧನೆಯನ್ನು ಮಾಡಲಾಗುತ್ತೆ, ಡೀಟೇಲ್ಸ್ ಏನೇನು ಕೊಡ್ತೀರಿ, ಏನು ಔಟ್ಪುಟ್ಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು ಈ ಎಕ್ಸ್ಪೆರಿಮೆಂಟಿಂದ? ಮಮತಾ ನೋಡಿ, ಮತ್ಸ್ಯ 6000 ಮಿಷನ್ ಇದು ಮುಂದಿನ ವರ್ಷ ಲಾಂಚ್ ಆಗುತ್ತೆ. 2024 ಇದರ ಪ್ರಾಯೋಗಿಕ ಪರೀಕ್ಷೆಗಳು ನಡೆದಿದ್ವು. ಈಗ ಯಶಸ್ವಿ ಪ್ರಾಯೋಗಿಕ ಪರೀಕ್ಷೆಗಳು ಕೂಡ ಮುಕ್ತಾಯ ಆಗಿದ್ದಾವೆ. ಮುಂದಿನ ವರ್ಷ ಇದನ್ನು ಅಧಿಕೃತವಾಗಿ ಲಾಂಚ್ ಮಾಡುವಂತಹ ನಿರೀಕ್ಷೆಗಳನ್ನು ಕೂಡ ಮಾಡಲಾಗ್ತಾ ಇದೆ. ಒನ್ಸ್ ಇದು ಲಾಂಚ್ ಆದರೆ ಆಸ್ಟ್ರೇಲಿಯಾ, ಫ್ರಾನ್ಸ್ ಮತ್ತು ಚೀನಾ ಆದಮೇಲೆ 4ನೇ ದೇಶ ಈ ಒಂದು ಸಾಧನೆ ಮಾಡಿದಂತಹ ಏನು ಕೀರ್ತಿಗೆ ಭಾಜನ ಆಗುತ್ತೆ. ಸಮುದ್ರದ 6000 ಮೀಟರ್ ಒಳಗಡೆ ಅಂದರೆ ಕೆಳಗಡೆಯ ಭಾಗದಲ್ಲಿ ಅಧ್ಯಯನವನ್ನು ಮಾಡಲಿಕ್ಕೆ ಈ ಒಂದು ಪ್ರಾಜೆಕ್ಟ್ ಅನ್ನ ಏನು ಮಾಡಿಕೊಂಡಿರುವಂಥದ್ದು. 3 ವಿಜ್ಞಾನಿಗಳು ಈ ಒಂದು ಸಬ್ಮರ್ಸಿಬಲ್ ಅಲ್ಲಿ ಕೂತ್ಕೊಂಡು ಇಡೀ ಸಮುದ್ರದ ಆಳದಲ್ಲಿ ನಡೆಯುವಂತಹ ಚಟುವಟಿಕೆಗಳೇನು, ಮತ್ತೆ ಅಲ್ಲಿರುವಂತಹ ಜೀವ ವೈವಿಧ್ಯತೆ ಹೇಗಿದೆ, ಮತ್ತೆ ಖನಿಜ ಸಂಪತ್ತುಗಳು ಹೇಗಿದಾವೆ ಅನ್ನುವಂಥದ್ರ ಬಗ್ಗೆ ವಿಸ್ತೃತವಾದಂತಹ ಅಧ್ಯಯನವನ್ನ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಹೇಗೆ ನಾವು ಬಾಹ್ಯಾಕಾಶಕ್ಕೆ ಹೋಗಿ ಅಲ್ಲಿರುವಂತಹ ವಿಜ್ಞಾನಿಗಳು ಅದರ ಬಗ್ಗೆ ಅಧ್ಯಯನವನ್ನ ಮಾಡಿ ಒಂದಿಷ್ಟು ರಿಸಲ್ಟ್ಸ್ ಗಳನ್ನ ತೆಗೆದುಕೊಂಡು ಬರ್ತಾರೆ, ಅದೇ ರೀತಿ ಸಮುದ್ರದ ಒಳಗಿನ ಪರಿಸ್ಥಿತಿಗಳು ಏನು, ಅಲ್ಲಿನ ಜೀವಲೋಕ ಹೇಗಿದೆ, ಅದರಿಂದ ಭೂಮಿಗೆ ಅಂದ್ರೆ ಮನುಷ್ಯನಿಗೆ ಏನಾದರೂ ಸಹಾಯ ಆಗುವಂಥದ್ದು ಏನಾದರೂ ಇದೆಯಾ, ಮತ್ತೆ ಅಲ್ಲಿನ ಸಸ್ಯ ಸಂಪತ್ತು ಹೇಗಿದೆ, ಇದ್ರ ಜೊತೆಗೆ ಖನಿಜ ಸಂಪತ್ತು ಏನಾದರೂ ಇದೆಯಾ, ಅದರಿಂದ ಏನಾದರೂ ಹೆಚ್ಚಿನ ಲಾಭಗಳು ನಮ್ಗೆ ಆಗುವಂಥದ್ದು ಇದೆಯಾ, ಹೀಗೆ 10 ಯೋಜನೆಗಳನ್ನ ಪ್ಲಾನ್ ಮಾಡ್ಕೊಂಡಿರುವಂಥದ್ದು. ಇದರ ಮೂಲಕ ಒಂದಷ್ಟು ಲಾಭಗಳನ್ನ ಪಡೆಯುವಂತ ನಿಟ್ಟಿನಲ್ಲೂ ಕೂಡ ಈಗ ಭಾರತ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದೆ. ಸೊ ಹೀಗಾಗಿ ಮುಂದಿನ ವರ್ಷ ಇದನ್ನ ಏನು ನಿರಂತರವಾಗಿ ಅಂದ್ರೆ ಇಷ್ಟು ದಿನ ಏನು ಪ್ರಾಯೋಗಿಕ ಪರೀಕ್ಷೆ ನಡೀತಾ ಇತ್ತು ಅದನ್ನು ಅಂತಿಮವಾಗಿ ಈಗ ಅದನ್ನ ಅಧಿಕೃತವಾಗಿ ಅನುಷ್ಠಾನಕ್ಕೆ ತರುವಂತ ಕೆಲಸಗಳನ್ನು ಕೂಡ ಈಗ ಸದ್ಯಕ್ಕೆ ಮಾಡುವಂತ ನಿಟ್ಟಿನಲ್ಲಿ ಪ್ರಯತ್ನಗಳು ಕೂಡ ನಡೀತಾ ಇರುವಂತದ್ದು. ಇದಕ್ಕೆ ಈಗಾಗಲೇ ಸಾಕಷ್ಟು ತಯಾರಿಗಳನ್ನ ಕೂಡ ಸರ್ಕಾರ ಮಾಡ್ಕೊಳ್ತಾ ಇದೆ. ಮಮತಾ. ಓಕೆ ಶಬೀರ್, ಹಾಗೆ ಸಂಪರ್ಕದಲ್ಲಿರಿ. ಅನ್ಟಚ್ಡ್ ಎನ್ವಿರಾನ್ಮೆಂಟ್ ಅಂತ ನಾವು ಕರಿತೀವಿ ಸಮುದ್ರವನ್ನ, ಅಂದ್ರೆ ತುಂಬಾ ರಹಸ್ಯಗಳು ಅಡಗಿದ್ದಾವೆ. ಸೊ ಈ ಸಂಶೋಧನೆಯ ಮೂಲಕ ಹಲವು ರಹಸ್ಯಗಳನ್ನ ಬಯಲು ಮಾಡಬಹುದಾ ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಮಹತ್ವಾಕಾಂಕ್ಷಿ ಯೋಜನೆ ಇದು.